ಸರ್ಕಾರಿ ಕೆಲಸದಲ್ಲಿ ಹಿಂಬಡ್ತಿ ಆದೇಶವನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಆನೇಕಲ್ ಬಸ್ ನಿಲ್ದಾಣದ ಬಳಿ ಬಹಳಷ್ಟು ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇವೆ. ಬೆಳಗ್ಗಿನಿಂದಲೇ ಪ್ರತಿಭಟನೆಯನ್ನ ಆರಂಭಿಸಿದಾವೆ ಈ ಸಂಘಟನೆಗಳು. ದಲಿತರ ಹಕ್ಕನ್ನ ಮೊಟಕುಗೊಳಿಸಲಾಗ್ತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಸುಗ್ರೀವಾಜ್ಞೆ ಮುಖಾಂತರವಾಗಿ ಕೋರ್ಟ್ ಆದೇಶವನ್ನ ತಡೆ ಹಿಡಿಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ದಲಿತ ಸಂಘಟನೆಗಳು ಈ ರೀತಿಯಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇವೆ. ಬಡ್ತಿ ಸಂದರ್ಭದಲ್ಲೂ ಕೂಡ ಈ ಮೀಸಲಾತಿಯನ್ನ ಪರಿಗಣಿಸಬಾರದು ಅನ್ನುವಂತಹ ಕಾರಣದಿಂದಾಗಿ, ಅಂದ್ರೆ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಆದೇಶದಿಂದಾಗಿ ಬಹಳಷ್ಟು ಮಂದಿ ಈಗ ಆಲ್ರೆಡಿ ಬಡ್ತಿಯನ್ನ ಹೊಂದಿದ್ದಂತವರು ಹಿಂಬಡ್ತಿ ಹೊಂದಬಹುದಾದಂತಹ ಸಾಧ್ಯತೆಯೂ ಕೂಡ ಇದೆ. ಈ ಬಡ್ತಿ ಹಿಂಬಡ್ತಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಗೊಂದಲಗಳು ಕೂಡ ಕ್ರಿಯೇಟ್ ಆಗ್ತಾ ಇದೆ. ಇದೇ ವಿಚಾರ ದಲಿತ ಪರ ಸಂಘಟನೆಗಳ ಕಣ್ಣು ಕೆಂಪಗಾಗಿಸಿದೆ. ಈ ಕಾರಣದಿಂದಾಗಿನೇ ಕೇಂದ್ರ ಸರ್ಕಾರ ಜೊತೆಗೆ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುವಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಇವರು ಖಂಡಿಸ್ತಾ ಇದ್ದಾರೆ. ಹಾಗೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಯಾವುದೇ ಕಾರಣಕ್ಕೂ ಪಾಲಿಸಬಾರದು, ಸುಗ್ರೀವಾಜ್ಞೆ ಮುಖಾಂತರವಾಗಿ ಒಂದು ಆದೇಶವನ್ನ ತಂದು ಹಿಂಬಡ್ತಿಗೆ ಸಂಬಂಧಪಟ್ಟಂತಹ ಸುಪ್ರೀಂ ಕೋರ್ಟ್ ಆದೇಶವನ್ನು ತಡೆ ಹಿಡಿಬೇಕಿದೆ ಅನ್ನುವಂತಹ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ದಲಿತರನ್ನು ರಕ್ಷಿಸಿ, ಎಸ್ಸಿ ಎಸ್ಟಿ ಕಾಯ್ದೆ ರಕ್ಷಿಸಿ, ದಲಿತರನ್ನು ರಕ್ಷಿಸಿ, ಬೇಕೇ ಬೇಕು ನ್ಯಾಯ